ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇವತ್ತು ನಮ್ಮ ಗೃಹ ಸಚಿವರು ಇವತ್ತು ನಾಪತ್ತೆ. ಇವತ್ತು ಹೇಳಿಕೆ ಕೊಳ್ಳೇ ಇಲ್ಲ. ಕೊನೆಗೆ ಪರಮೇಶ್ವರ್ ಹೇಳಿಕೆ ಕೊಡ್ತಾರೆ, ಅವ್ರು ಇನ್ನೂ ಗೃಹ ಮಂತ್ರಿ ಆಗಿದ್ದೀನಿ ಅಂತ ಅಂದ್ಕೊಂಡಿದ್ದಾರೆ. ಇವತ್ತು ಗೃಹ ಮಂತ್ರಿಗಳು ಎಲ್ಲೋಗಿದ್ದಾರೆ? ಹೇಳಿಕೆ ಕೊಡಿ, ಸಂಬಂಧಪಟ್ಟ ಅಧಿಕಾರಿ ಡೈರೆಕ್ಷನ್ ಕೊಡಿ, ಅರೆಸ್ಟ್ ಮಾಡಿಸಿ. ಯಾವ ದೊಡ್ಡ ಕಷ್ಟವಾದ ಕೆಲಸ ಅಲ್ಲ. ಇವತ್ತು ಯಾರೋ ಅಲ್ಲ 10 ಜನ ಮಾಡೋದು ಯಾರನ್ನ? ಬಡಪಾಯಿಗಳನ್ನ, ಅವ್ರ ಫಾಲೋವರ್ಸ್ನ, ಮೇನ್ ಕೂಳನ್ನ ಅರೆಸ್ಟ್ ಮಾಡಿಲ್ಲ. ಹೇಳಿ, ನಮ್ಮ ಮೇನ್ ಕೂಳ ಅರೆಸ್ಟ್ ಆಗಿದ್ದಾರೆ ಅಂತ. ಇವತ್ತಿಗೂ ಅರೆಸ್ಟ್ ಆಗಿಲ್ಲ, ಓಡೋಗಿದ್ದಾನೆ ಅವನು. ಅಮೃತರಾಜ್ ಓಡೋಗಿದ್ದಾನೆ. ಅಮೃತರಾಜ್ ಸಾರಿ, ಬಸವರಾಜ್ ಅವರು ಓಡೋಗಿದ್ದಾರೆ. ಬಸವರಾಜನ್ನ ಹಿಡಿಯಕ್ಕೆ ಆಗ್ತಾ ಇಲ್ವೇನೋ? ಯಾಕೆ ಅಲ್ಲಿನ ಪೊಲೀಸ್ ವ್ಯವಸ್ಥೆ ಸರಿ ಇಲ್ವೇನೋ? ಇವತ್ತು ನಮ್ಮ ಶಾಸಕರು ಹೇಳ್ತಾ ಇದ್ರು, ಶಿವಾಜಿನಗರ ಶಾಸಕರು, ನಾನು ಬಿಡೋದಿಲ್ಲ, ನಾನು ಕಠಿಣ ಕ್ರಮ ತಗೊತೀನಿ. ಅರೆ ಯಾಕಪ್ಪ ನೀನು ಕಠಿಣ ಕ್ರಮ ತಗೊತೀಯ? ಅಲ್ಲಿ ಫಸ್ಟ್ ಅರೆಸ್ಟ್ ಮಾಡಿಸು, ಜಾಗೃತಿ ಉಂಟು ಮಾಡು. ಅದು ನೀನು ಶಾಸಕನಾಗಿದೆಯಾ, ಕ್ಷೇತ್ರಕ್ಕೆ ಭಾಳ ಉತ್ಸಾಹಿ ಇದೆಯಾ, ಯುವಕ ಇದೆಯಾ, ಮಾಡು. ಯಾಕೆ ಮಾಡ್ತಾಯಿಲ್ಲ? ಗೃಹ ಸಚಿವರು ನಾಪತ್ತೆ. ಈ ಕಡೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಡೆಲ್ಲಿಯಿಂದ ಹೇಳ್ತಾರೆ 307. ಅರೆ 307 ಗಯಾ ಬಿ ಬಹುತ್ ದಿನ ಹೋಗ್ಯಾ, ಅದು ಹೋಗ್ಬಿಟ್ಟಿದೆ. ಅದು ಈಗ BNS ಕಾಯ್ದೆ ಇದು ಏನ್ ಗೊತ್ತಾ ಸರ್, ಹೊಸ ಬಾಟ್ಲಲ್ಲಿ ಹಳೆ ವೈನ್ ಇದ್ದಂಗೆ. ನೀವು ಒಳ್ಳೆ ಅಲ್ಲ, ಏನೇ ಆದ್ರೂ ಜನರಿಗೆ ತಪ್ಪು ಜನರಿಗೆ ಅರ್ಥ. ಈ ಜನರಿಗೆ 302 307 ಅಂದ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ನೀವು BNS ಅಲ್ಲಿ ಹೇಳಿದ್ರೆ ಇನ್ನೂ ಸ್ವಲ್ಪ ಕಲ್ತ್ಕೋಬೇಕು ಜನ. ಬೀದಿ ಬದಿ ವ್ಯಾಪಾರಿಗಳಿಗೆ ಸೂಕ್ತ ಸ್ಥಳ ನಿಗದಿಪಡಿಸದೆ ಏಕಾಕಿ ತೆರವುಗೊಳಿಸ್ತಾ ಇರೋದು. ಏಕಾಕಿ ಅಂದ್ರೆ ಮಾರ್ಗದರ್ಶನ ಅಂತೂ ಕೊಟ್ಟಿದ್ದಾರೆ, ನಾವು ತೆರವುಗೊಳಿಸ್ತೀವಿ ಅಂತ. ಸಾಕಷ್ಟು 6 ತಿಂಗಳಿಂದ ಸುಪ್ರೀಂ ಕೋರ್ಟ್ ಆರ್ಡರ್ ಏನು ಬಂತು, ನಾನು ಸಹ ಗಮನಿಸ್ತಾ ಇದ್ದೀನಿ. 6 ತಿಂಗಳಿಂದ ಸರ್ಕಾರ ಬೇಕಾದಂತಹ ಮಾಹಿತಿಗಳನ್ನು ರವಾನೆ ಮಾಡ್ತಾ ಇದೆ. ಆದರೂ ಸಹ ಬೀದಿ ಬದಿ ವ್ಯಾಪಾರಿಗಳು ಅದನ್ನು ತಿಳ್ಕೊತಾ ಇಲ್ಲ. ಯಾಕೆಂದರೆ ಹಿಂದಿನಿಂದ ಅವರು 30-40 ವರ್ಷದಿಂದ ಅವರು ಅದೇ ಹಾದಿಯಲ್ಲಿ ಬಂದಿದ್ದಾರೆ. ಇಲ್ಲಿ ನಮ್ನೇನು ಮಾಡಲ್ಲ, ಸರ್ಕಾರ ಇದೆ, ನಮ್ಮ ಸರ್ಕಾರ ನಮ್ಮ ಬಡವ್ರ ಪರ ಇರುತ್ತೆ, ಬಡವ್ರ ಪರ ಇರುತ್ತೆ, ನಮ್ಮ MLA ಇದ್ದಾರೆ, ನಮ್ಮ ಮಂತ್ರಿ ಇದ್ದಾರೆ, ಮೇರಾ ಬಾಯಿ ಹೇ ಮೇರಾ ಓ ಹೇ ಅನ್ಕೊಂಡೇ ಬಂದಿದ್ದಾರೆ. ಶಿವಾಜಿನಗರದಲ್ಲಿ ಬರೀ ಉರ್ದು ಮಾತಾಡ್ತಾರಾ ಅಥವಾ ಹಿಂದಿ ಮಾತಾಡ್ತಾರ? ನೀವಿಬ್ರು ಏನ್, ನೀವು ಆಮ್ ಆದ್ಮಿ ಪಾರ್ಟಿ ಅವರು, ಬಿಜೆಪಿ ಅವರು ಬರೀ ಹಿಂದಿ ಉರ್ದು ಮಾತಾಡ್ತಾರಲ್ಲ? ಹೇಳಿದ್ದು ನಮ್ಮಿಂದ ಚೆನ್ನಾಗಿ ಕನ್ನಡ ಮಾತಾಡ್ತಾರಲ್ಲ, ನಮ್ಮಿಂದ ಚೆನ್ನಾಗಿ ಕನ್ನಡ ಮಾತಾಡ್ತಾರಲ್ಲ. ನಾನು ಹುಟ್ಟು ಬೆಳೆದಿರೋದು ಇಂಗ್ಲಿಷ್ ಮೇಡಮ್, ನಾನು ಹುಟ್ಟು ಬೆಳೆದಿರೋದು ಬೆಂಗಳೂರಿನಲ್ಲಿ. ಮೂಲತಃ ಬೆಂಗಳೂರು. ನಾನು ಕೇರ್ ಮಾರ್ಕೆಟ್ಗೆ ಹೋದ್ರೆ ನಾನು ಕನ್ನಡ ನಾವು ಮಾತಾಡಿದ್ರೆ ಹಿಂಗೆ ನೋಡ್ತಾರೆ. ಅದ್ರ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು, ಅಲ್ಲಿ ಇರ್ತಕ್ಕಂಥದ್ದು ವ್ಯಾಪಾರಿಗಳು. ವ್ಯಾಪಾರಕ್ಕೆ ಲ್ಯಾಂಗ್ವೇಜ್ ಬೇಕಾಗಿಲ್ಲ. ಆದ್ರೆ ಈ 30-35 ವರ್ಷಗಳಿಂದ ಏನು ನಡಿಬೇಕಾಗಿತ್ತು ಬೀದಿ ಒಂದು ಫುಟ್ಪಾತ್ ತೆರವು ಕಾರ್ಯ, ಅದು ಈಗ ನಡೀತಾ ಇದೆ. ಅದನ್ನ ಸ್ವಾಗತ ಮಾಡ್ತೀವಿ. ಪರ್ಯಾಯ ವ್ಯವಸ್ಥೆಯನ್ನು ಸರ್ಕಾರ ಏನು ಮಾಡಬೇಕು ಅದು ಪರಿಶೀಲಿಸದೆ ಮಾಡಬೇಕಾಗುತ್ತೆ. ಇವತ್ತು ಆಗಿರ್ತಕ್ಕಂಥ ಘಟನೆ ತೀವ್ರವಾಗಿ ಖಂಡಿಸ್ತೀವಿ. ಒಬ್ಬ ಅಧಿಕಾರಿಗಳಿಗೆ ಈ ರೀತಿಯಾದಂಥ ಮನಸೋ ಇಚ್ಛೆ ನೀವು ಹೊಡಿತೀರಲ್ವಾ? ಇವರು ಗೂಂಡಾ ವರ್ತನೆ ಹೇಳಿದ್ರೆ ಈಗಾಗಲೇ ಮಾಮೂಲಿ ವಸೀಲೆ ನಿಜ ಎಂಡೋರ್ಸ್ ಮಾಡ್ತೀನಿ ನಾನು. ಯಾಕಂದ್ರೆ ನಮ್ಮ ಒಂದು ಕಾರ್ಯಕರ್ತರು, ನಮ್ಮ ಲೀಡರ್ಸ್ ಶಿವಾಜಿನಗರದಲ್ಲಿ ಇದ್ದಾರೆ, ನನಗೆ ಫೋನ್ ಮಾಡಿ ಹೇಳಿದ್ರು ಇದನ್ನ ಮಾಮೂಲಿ ವಸೂಲಿ ಮಾಡ್ತಾ ಇದ್ದಾರೆ. ಮಾಮೂಲಿ ಮಾಡ್ತಾ ಇದ್ದಾರೆ. ಹೌದು, ಎಂಡೋರ್ಸ್ ಮಾಡ್ತೀನಿ ನಾನು ಡೆಫಿನೆಟ್ ಆಗಿ. ಇದು ಮಾಮೂಲಿ ವಸೂಲಿ ಮಾಡುವಂತ ಗಿರಾಕಿಗಳು ಇದನ್ನೆಲ್ಲ ನೋಡ್ಕೊಳ್ಬೇಕಾಗಿರ್ತದೆ ವ್ಯಕ್ತಿ ಯಾರು? ನಮ್ಮ ಚಿನ್ನಾರಮ್ಮ ಅವ್ರು ಕರೆಕ್ಟ್ ಆಗಿ ಹೇಳಿದ್ರು. ನೋಡಿ, ಕೆಲವರು ಈ ರೀತಿಯಾದಂತ ಕೆಲಸಗಳನ್ನು ಸಹ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಕನ್ನಡ ಹೋರಾಟ ಮಾಡ್ತಾರೆ. ನೋಡಿ, ನಿಜವಾದ ಕನ್ನಡ ನೆಲ ಜಲ ಹೋರಾಡೋರು ನಮ್ಮ ವಾಟಾಳ್ ನಾಗರಾಜು. ಯಾರೋ ಎಲ್ಲಾರು ಅಂತೆಲ್ಲ ನಾಗರಾಜು ಈ ಮಣ್ಣೆಲ್ಲ ಹುಟ್ಟಿದ್ದಾರೆ, ಅವರಿಗೂ ಗೌರವ ಕೊಡ್ತಾರೆ. ನೀವು ಹೇಳ್ತಿರಲ್ಲ, ಇದನ್ನ ಒಪ್ಕೊಳ್ಳಲ್ಲ. ಏನು ಅಂತಂದ್ರೆ ಯಾರೋ ಒಬ್ಬ ಏನೋ ಮಾಡಿದಾನೆ ಅನ್ನೋ ಕಾರಣಕ್ಕೆ ಒಂದ್ ನಿಮಿಷ ನಾವಿಷ್ಟ ಜನ ಇದೀವಿ 1 2 3 4 5 6 7 7 ಜನ ಇದೀವಿ. ನಾಳೆ ಕಾವೇರಿ ಹೋರಾಟ ಆದ್ರೂ, ನಾಳೆ ಮಹದಾಯಿ ಹೋರಾಟ ಆದ್ರೂ, ನಾಳೆ ಯಾವುದೇ ಒಂದು ಹೋರಾಟ ಆದ್ರೂ, ನಾಡು ನುಡಿ ಜಲ ಭಾಷೆ ವಿಚಾರದಲ್ಲಿ ಅಲ್ಲ, ನಾವ್ಯಾರು ಬೀದಿಗೆ ಹೋಗಿ ಹೋರಾಟ ಮಾಡಲ್ಲ, ನಾವು ಕುತ್ಕೊಂಡು ಭಾಷಣ ಹೊಡಿತೀವಿ ಅಷ್ಟೇ. ಆದ್ರೆ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಚಪ್ಪಲಿ ಸೌಸ್ಕೊಂಡು ಕೇಸ್ ಹಾಕಿಸ್ಕೊಂಡು ಬೀದಿಯಲ್ಲಿ ಹೋರಾಟ ಮಾಡೋರು ನಮ್ ಕನ್ನಡ ಪರ ಸಂಘಟನೆ ಇರೋದು. ಹಾಗಾಗಿ ನಾವು ಒಬ್ರು ಮಾಡಿರುವಂತ ಕೆಟ್ಟ ಕೆಲ್ಸಕ್ಕೆ ಇಡೀ ಕನ್ನಡ ಪರ ಹೋರಾಟಗಾರರನ್ನು ಕೂಡ ತಪ್ಪಿತಸ್ಥ ಸ್ಥಾನದಲ್ಲಿ ನಿಲ್ಲಿಸೋದು ಸರಿ ಅಲ್ಲ. ಖಂಡಿತವಾಗೂ ನಾನು ಒಪ್ತೇನೆ. ಆ ಗೂಂಡಾ ವರ್ತನೆಯನ್ನ ನಾವು ಖಂಡಿಸ್ತಾ ಇದ್ದೀವಿ. ನೋಡಿ,
ಯಾಕಂದ್ರೆ ಇವತ್ತು ಸಹ ಈಸಿಯಾ ರೌಡಿ ಶೀಟ್ ಹೌದಾ? ಹೇಳಿದ್ರೆ ರೌಡಿ ಶೀಟ್ ಇದೆಯಾ ಅವ್ರಿಗೆ? ತೆಗಿಸ್ತಿದ್ದಾರೆ ಸರ್ಕಾರ ಎಲ್ಲ ತೆಗಿತಾರೆ ಅವ್ರ ಮೇಲೆ. ಅದ್ರ ಬಗ್ಗೆ ಇದೆಯಾ? I don't know, ನಂಗೆ ಗೊತ್ತಿಲ್ಲ. ಒಂದೇ ಅಲ್ಲ ನೋಡಿ, ಕಮರ್ಷಿಯಲ್ ಸ್ಟ್ರೀಟ್ ಇವತ್ತು ಕಮರ್ಷಿಯಲ್ ಸ್ಟ್ರೀಟ್ ಆಗಿ ಉಳಿದೇ ಇಲ್ಲ. ಅಲ್ಲಿ ನೀವೇ ಹೋಗ್ಬೋದು. ಎಲ್ಲ ಫುಟ್ಪಾತ್ ಅಲ್ಲಿ ರೋಡ್ ಸಹ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಮೇಡಮ್. ಎಲ್ಲಾ ರೀತಿಯಲ್ಲೂ ಅಕ್ವೈರ್ ಮಾಡ್ಕೊಂಡಿರ್ತಕ್ಕಂಥವ್ರನ್ನ ತೆರವುಗೊಳಿಸೋದು ಯಾಕೆ ಗೊತ್ತಾ? ಇದೆಲ್ಲ ಹಫ್ತಾ ವಸೂಲಿ. ರೋಡಲ್ಲಿ ಯಾರಿದ್ದಾರೆ, ಫುಟ್ಪಾತ್ ಅಲ್ಲಿ ಇದ್ದಾರೆ, ಸುಮಾರು 70% ಹಫ್ತಾ ವಸೂಲಿ, ಕೇವಲ 30% ಮಾತ್ರ ಒರಿಜಿನಲ್ 30-40 ವರ್ಷದಿಂದ ಇರ್ತಕ್ಕಂಥವ್ರು ಇದ್ದಾರೆ. ಹೊಸಬರನ್ನೆಲ್ಲ ಕ್ರಿಯೇಟ್ ಮಾಡ್ತಾರೆ, ಉತ್ತರ ಭಾರತದನ್ನೆಲ್ಲ ಕರ್ಕೊಂಬಂದು ಇಲ್ಲಿ ಕ್ರಿಯೇಟ್ ಮಾಡ್ಕೊಂಡು ಹಫ್ತಾ ಇಂಥವ್ರೆ ಈಗ ಸುಮ್ಮನೆ ಮಾತಾಡ್ಬೇಡಿ. ಶಾಸಕರು ಹೇಳ್ತಿದ್ದಾರೆ ನೋಡಿ ಸರ್, ಎಲ್ಲೆಲ್ಲಿ ಅಂತ. ಆಯ್ತು, ನನ್ನ ಕಶ್ಯಪ್ ಅವರೇ ಹೇಳ್ತಿದ್ದಾರೆ ಎಲ್ಲೆಲ್ಲಿ ಅಂತ ಹೇಳಿ. ಎಷ್ಟು 30 ವರ್ಷದಿಂದ ಎಷ್ಟು ಕೊಲೆ ಆಗಿದಾವೆ? ಯಾಕೋಸ್ಕರ ಕೊಲೆ ಆದ್ವು? ಅದು ಹಫ್ತಾ ವಸೂಲಿ ನಿಲ್ಸೋದಕ್ಕೆ ಯಾರಾದ್ರೂ ಹೊರಟ್ರೆ ಅವ್ರನ್ನ ಕೊಲೆ ಮಾಡ್ತಾರೆ. ಒಂದು ರೌಡಿ ಗ್ಯಾಂಗ್ ಇನ್ನೊಬ್ಬರು ರೌಡಿ ಗ್ಯಾಂಗ್ ಕೊಲೆ ಮಾಡಿ ಸಂಘಟನೆ ವಿಷಯ ಬಂದೇ ಇಲ್ಲ. ಸಂಘಟನೆ ವಿಷಯಕ್ಕೆ ಸಂಬಂಧ ಇಲ್ಲ. ಯಾರು ಪಕ್ಷದ ವಿಷಯದ ಇಲ್ಲ. ಇಲ್ಲೇ ತಿಳ್ಕೊಳ್ಳಿ ಸರ್, ಇವತ್ತು GBA ಒತ್ತುವರಿ ತೆರವು ಕಾರ್ಯಕ್ಕೆ ಎಳೆದಿದೆ ಬಿಕಾಸ್ ಕೋರ್ಟ್ ಡೈರೆಕ್ಷನ್. ಅದರ್ವೈಸ್ ಆಲ್ಸೋ ಇನ್ ಜನರಲ್ ಆಗಿ ನಾನು ಆಗ್ಲೇ ಹೇಳಿದಾಗೆ 1966 ಕರ್ನಾಟಕ ಪೊಲೀಸ್ ಕಾಯ್ದೆ ಸೆಕ್ಷನ್ 2 ಪ್ರಕಾರ ಸಾರ್ವಜನಿಕ ಸಂಚಾರಕ್ಕೆ ಅಡ್ಡಿಪಡಿಸುವಂತ ಯಾವುದೇ ವಸ್ತು, ಒಂದ್ ನಿಮಿಷ ನೋಡಿ, ಒಳ್ಳೆ ಪಾಯಿಂಟ್ ಹೇಳ್ಬೇಕಾದ್ರೆ ಮಧ್ಯ ಭಯ ಕೊಟ್ರೆ. ಸೊ ನಾನು ಮತ್ತೊಂದ್ಸರಿ ಹೇಳ್ತೀನಿ, ಕರ್ನಾಟಕ ಪೊಲೀಸ್ ಕಾಯ್ದೆ ಸೆಕ್ಷನ್ 2 ಪ್ರಕಾರ ಸಾರ್ವಜನಿಕ ಸಂಚಾರಕ್ಕೆ ಅಡ್ಡಿಪಡಿಸುವ ಯಾವುದೇ ವಸ್ತು, ವಾಹನ ಅಥವಾ ಅಂಗಡಿಯನ್ನ ವಶಪಡಿಸಿಕೊಳ್ಳಲು ಯಾವುದೇ ಪೂರ್ವಾನುಮತಿ ಬೇಕಾಗಿಲ್ಲ. ಅವ್ರಿಗೆ ದಂಡ ವಿಧಿಸಬಹುದು ಮತ್ತು ಅವರ ಅಂಗಡಿಗಳನ್ನ ಸೀಸ್ ಮಾಡಬಹುದು. ಇಷ್ಟಿದ್ರು ಕೂಡ, ಒಂದ್ ನಿಮಿಷ ಲೆಟ್ ಮಿ ಫಿನಿಶ್, ಇಷ್ಟಿದ್ರು ಕೂಡ, ಈ ಹಕ್ಕಿದ್ರು ಕೂಡ ಇಷ್ಟ ದಿನ ಹೆಂಗ್ ನಡೀತಿತ್ತು? ಮತ್ತೆ ಯಾಕೆ ನಡೀತಾ ಇತ್ತು? ಹಾಗಾದ್ರೆ ಪೊಲೀಸರು ಯಾಕೆ ಸುಮ್ನಿದ್ರು? ಯಾಕೆ ಸುಮ್ನಿದ್ರು ಪೊಲೀಸರು? ಯಾರು ಒತ್ತಡಕ್ಕೆ ಸುಮ್ನಿದ್ರು? ರಾಜಕೀಯ ಒತ್ತಡ. ಇದು ಹೇಳ್ತಾನೆ, ರಾಜಕೀಯ ಚೇಲಾಗಳೇ ಅದನ್ನು ಹಫ್ತಾ ವಸೂಲ್ಗೋಸ್ಕರ ಇಟ್ಕೊತಾರೆ ನೋಡಿ. ಒಂದು ವ್ಯಾಪಾರ ಜಾಗ ಇರುತ್ತೆ ನೋಡಿ, ಅಲ್ಲಿ ಗಾಡಿಗಳು ಬರುತ್ತೆ. ಯಾರು ಒಳ್ಳೆ ವ್ಯಾಪಾರ, ಮೊದಲು ವ್ಯಾಪಾರಿ ಬರ್ತಾನೆ, 1-2 ಗಾಡಿಗಳು ಹಾಕೋತಾನೆ, ಅದ್ರ ಜೊತೆಗೆ 4-5 ಗಾಡಿ ನೆಕ್ಸ್ಟ್ ಡೇನೆ ಬಂದ್ಬಿಡುತ್ತೆ. ಖಾಲಿ ಗಾಡಿ ಬರುತ್ತೆ, ಖಾಲಿ ಗಾಡಿ ಕೀ ಹಾಕ್ತಾರೆ, ಚೈನಾ ಕೀ ಹಾಕಿರ್ತಾರೆ. ಆ ಖಾಲಿ ಗಾಡಿಗಳನ್ನ ಬೇರೆಯವರಿಗೆ ಮಾರಾಟಕ್ಕೆ ಕೊಡ್ತಾರೆ. ಹಫ್ತಾ ವಸೂಲಿ ಕೊಟ್ಟು ಅವ್ನ ಯಾರನ್ನ ಬೇರೆ ಇವರೇ ಕರ್ಕೊಂಬಂದು ಮಾಡ್ಕೋ, ನನಗೆ ದಿನಕ್ಕೆ ಇಷ್ಟು ಕೊಡು ಅಂತ ಹೇಳಿ ಹಫ್ತಾ ವಸೂಲಿಗೋಸ್ಕರ ಬೇರೆ ಗಾಡಿಗಳನ್ನ ತರ್ತಾರೆ. ಇದು ಎಲ್ಲ ಕಡೆ ಇಲ್ಲೇ ಅಂತಲ್ಲ, ಕೆಂಗೇರಿಯಲ್ಲೂ ನಡೆಯುತ್ತೆ, ಮಡಿವಾಳದಲ್ಲೂ ನಡೆಯುತ್ತೆ, ಯಲಹಂಕದಲ್ಲೂ ನಡೆಯುತ್ತೆ, ಬ್ಯಾಟರಾಂಪುರದಲ್ಲೂ ನಡೆಯುತ್ತೆ, ಎಲ್ಲ ಕಡೆ ನಡೆಯುವಂತಹ ಸ್ಥಿತಿ. ಇವತ್ತು ಒಳ್ಳೆಯ ಉದ್ದೇಶಕ್ಕಾಗಿ ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ ಬಂದಿದೆ. ನನ್ನ ಕಣ್ಣು ಮುಂದೆನೇ ಒಬ್ಬರು ಸತ್ತೋದ್ರು ಮೇಡಮ್, ಕೆಂಗೇರಿ ಉಪನಗರದಲ್ಲಿ ನನ್ನ ಕಣ್ಣು ಮುಂದೆನೇ ನಾವೇ ಎತ್ತಿ ಆಂಬುಲೆನ್ಸ್ಗೆ ಹಾಕಿದ್ವಿ, ಸತ್ತೋದ್ರು. ಯಾಕಂದ್ರೆ ಫುಟ್ಪಾತ್ ಅಕ್ವೈರ್ ಆಗಿತ್ತು, ಬಂದ್ರು ಗಾಡಿ TT ಗಾಡಿ ಹೊಡ್ಕೊಂಡು ಹೊರಟೋಯ್ತು, ಕಾಲು ಹೊಡೀತು, ಆಸ್ಪತ್ರೆಗೆ ಹೋಗೋಷ್ಟರಲ್ಲಿ ಸತ್ತೋದ್ರು. ಇಂಥ ಘಟನೆಗಳು ಬಾರಿ ನಡೀತಾ ಇದ್ದಾವೆ. ಇನ್ನೊಂದು ಸಹ ಇವರ ಸ್ವಂತ ಜಾಗ ಅಂತ ತಿಳ್ಕೊಂತಾರೆ ಇದನ್ನ. ನಾವು ಬೇರೆಯವ್ರು ಹೋಗಿ ನಿಂತ್ಕೊಳ್ಳೋದಕ್ಕೂ ಸಹ ಬಿಡೋದಿಲ್ಲ ವ್ಯಾಪಾರಿಗಳು. ಇವರು 10-15 ಜನ ವ್ಯಾಪಾರಿ ಇದ್ರೆ ನಾವು ನಿಂತ್ಕೊಂಡ್ರೆ ಯಾಕೆ ನಿಂತಿದ್ಯಾ ನೀನ್ ನಡಿ ಅಂತಾರೆ. ಎಲ್ಲ ಕಡೆ ಹತ್ರ ನಿಂತ್ಕೊಳ್ಳೋದಕ್ಕೂ ಸಹ ಜಾಗ ಕೊಡದಂತ ಇಂಥ ವ್ಯಾಪಾರಿಗಳು ಅವರು ಸಹ ಸುಧಾರಣೆ ಆಗ್ಬೇಕಾಗಿದೆ. ನೀವು ಸಹ ಸುಧಾರಣೆ, ಯಾಕೆಂದ್ರೆ ಇದು ಇರ್ತಕ್ಕಂಥದ್ದು ಸಾರ್ವಜನಿಕರಿಗೋಸ್ಕರ. ಆಯ್ತು ಖಲೀಲ್ ಕೇಳಿಸ್ಕೊಂಡ್ರಲ್ಲ ನೀವು? ಕರೆಕ್ಟ್ ಮೇಡಮ್. ಬೀದಿ ವ್ಯಾಪಾರಿ ಅಂದರೆ ಸ್ಟ್ರೀಟ್ ವೆಂಡರ್ಸ್ ಅಂದರೆ ಫಸ್ಟು ಹಾರ್ಟ್ ಅಟ್ಯಾಕ್ ಆದರೆ, ಇನ್ಸಿಡೆಂಟ್ ಆದರೆ, ಆಕ್ಸಿಡೆಂಟ್ ಆದರೆ ಬರೋದು ಫಸ್ಟು ಅವರೇ ಮೇಡಮ್. ಇವ್ರ ಕಡೆಯಿಂದ ಆಕ್ಸಿಡೆಂಟ್ ಆಯಿತು, ಅವ್ರ ಕಡೆಯಿಂದ ತೊಂದರೆ ಆಯಿತು, ಇಲ್ಲ, ಫಸ್ಟು ಏನು ತೊಂದರೆ ಆದ್ರೇನು, ಗಲಾಟೆ ಆದ್ರೇನು ಪೊಲೀಸು ಬರಲ್ಲ, ಆ್ಯಂಬುಲೆನ್ಸು ಬರಲ್ಲ, ಫಸ್ಟ್ ಬರೋದು ಬೀದಿ ವ್ಯಾಪಾರಿ. ಮುಂದೆ ಏನು ಇದ್ರೆ 24/7. ಇವತ್ತು ಶಿವಾಜಿನಗರದಲ್ಲಿ ಆ ವ್ಯಕ್ತಿ ಯಾರು ಪೊಲೀಸರಿಗೆ ಹೊಡೆದಿದ್ದಾನಲ್ಲ, ಅದು ಸರಿನಾ? ಸರಿ, ಪೊಲೀಸರಿಗೆ ಮತ್ತೆ ಅಧಿಕಾರಿಗಳಿಗೆ ನೋಡಿಲ್ಲ ಮೇಡಮ್ ನಾವು ಯಾರು ಅಂತ, ಏನು ಅಂತ. ಕಾಣ್ತಾ ಇದೆ ನೋಡಿ, ಪೊಲೀಸು ನೋಡಿಲ್ವಂತೆ, ತೋರ್ಸೋಣ. ಒಂದ್ ನಿಮಿಷ ತಡ್ರಿ ನಂದನ್. ಓಕೆ, ನೋಡಿ ಅಲ್ಲಿ ನೋಡ್ಕೊಳ್ಳಿ, ಅಲ್ಲಿ ಕಾಣ್ತಾ ಇದೆಯಾ? ಹೊಡಿತಾ ಇದ್ದಾರೆ ನೋಡಿ. ಅವರು ಬಸವರಾಜ್ ಅಂತ, ಅವರು ಒಂದು ಸಂಘಟನೆ ಇದೆ, ಆರ್ಗನೈಸೇಷನ್ ಇದೆ, ಸಂಘಟನೆ ಇದೆ, ಅವರು ಸೋಷಿಯಲ್ ವರ್ಕರ್. ಅವ್ರು ಯಾಕೆ ಹೊಡಿತಾ ಇದ್ದಾರೆ? ಹಂಗೆ ಯಾಕೆ ಹೊಡಿತಿದ್ದಾರೆ ಸರ್? ಅವ್ರದ್ದು ಅಂಗಡಿ ಇದೆಯಾ?